ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿ ವ್ಲಾಗ್ ಕನ್ನಡ. ಹೋಟೆಲಲ್ಲಿ ಮಸಾಲೆ ದೋಸೆ ಹಚ್ತಾರೆ, ಅದಕ್ಕೆ ಕೆಂಪು ಚಟ್ನಿ, ಅದು ಮತ್ತು ಆಲೂಗಡ್ಡೆ ಪಲ್ಯ ಮಾಡೋದು ತೋರಿಸ್ತೀನಿ. ಮೊದಲಿಗೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ 10-12 ಬಿಸಿನೀರಲ್ಲಿ ನೆನೆಸಿಟ್ಕೋಬೇಕು. ನೆನೆಸಿಟ್ಕೊಂಡಾದ್ಮೇಲೆ ಒಂದು ಪ್ಯಾನ್ಗೆ ಟೊಮೊಟೊ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಲೋಟ ನೀರು ಹಾಕಿ ಚೆನ್ನಾಗಿ ಅದು ತೀರಾ ಸಾಫ್ಟ್ ಆಗೋಂಗೆ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಒಂದು ಜಾರ್ಗೆ ಬೇಯಿಸ್ಕೊಂಡಿರೋಂಥ ಟೊಮೊಟೊ ಬೆಳ್ಳುಳ್ಳಿ ಹಾಕಿ ಜೊತೆಗೆ ಇರೋಂಥ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿದ್ರೆ ಅದೇ ಹೋಟೆಲ್ಸಲ್ಲಿ ಸಿಗೋವಂಥ ಕೆಂಪು ಚಟ್ನಿ. ಅದಾದಮೇಲೆ ಆಲೂಗಡ್ಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು 5-6 ಬೇಯಿಸ್ಕೊಂಡು ಅದೆಲ್ಲ ಸಿಪ್ಪೆ ತೆಗೆದು ಮಡಗಾದ್ಮೇಲೆ ಆಲೂಗಡ್ಡೆನ ಬಿಡಿಸಿಟ್ಕೊಂಡಾದ್ಮೇಲೆ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕಿ ಚಟಪಟ ಅಂತ ಸಿಡಿಸ್ಕೊಂಡಾದ್ಮೇಲೆ ಒಂದು ಗೆಡ್ಡೆ ಈರುಳ್ಳಿ, 1-3 ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಅದು ಈರುಳ್ಳಿ ಬೇಗ ನೀಟಾಗಿ ಸಾಫ್ಟಾಗಿ ಬೇಯುತ್ತೆ. ಹಂಗಾಗಿ ಇವಾಗಲೇ ಹಾಕಿದ್ದು ನಾನು. ಹಾಕ್ಕೊಂಡು ಅದು ಬೆಂದಾದಮೇಲೆ ಈ ಆಲೂಗಡ್ಡೆ ಬಿಡಿಸಿಟ್ಕೊಂಡಿರೋದನ್ನ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಜೊತೆಗೆ. ಅದಾದಮೇಲೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬೇಯಿಸ್ಕೋಬೇಕಾದ್ರೆ ಒಂದು ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಬೆಂದಾಗಲೇ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಅದು ಬೇಯಿಸ್ಕೊಂಡ್ರೆ ಹೋಟೆಲ್ ಸ್ಟೈಲ್ ಆಲೂಗಡ್ಡೆ ಪಲ್ಯನೂ ರೆಡಿ, ಚಟ್ನಿನೂ ರೆಡಿ. ಈಗ ಮಸಾಲೆ ದೋಸೆ ಮಾಡಿಕೊಂಡು ತಿನ್ನೋದು ನೋಡಿ. ದೋಸೆ ಕಲ್ಲು ಕಾದ್ಮೇಲೆ ಲೈಟಾಗಿ ತೆಳ್ಳಗೆ ದೋಸೆ ಅಗಲ ಮಾಡಿಕೊಂಡು ಹಾಕಿಬಿಟ್ಟು ಅದ್ರ ಮೇಲೆ ನಾವು ಕೆಂಪು ಖಾರ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕಿ ಚೆನ್ನಾಗಿ ಒಂದು ರೋಸ್ಟ್ ಆಗೋಂಗೆ ಬೇಯಿಸ್ಬಿಟ್ಟು ಅದ್ರ ಮೇಲೆ ಆಲೂಗಡ್ಡೆ ಪಲ್ಯ ಇಟ್ಬಿಟ್ಟು ಮಡಚಿದ್ರೆ ಬಿಸಿ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಹಾಗೆ ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿತ್ತು. ನೀವು ಇದನ್ನು ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದಿನ ವಿಡಿಯೋಗಾಗಿ ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡಿ.